ಹಾಯ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮ್ಯಾನು ಫುಡ್ ಕಿಚನ್. ಇವತ್ತು ನಾವು ಟ್ರೆಡಿಷ್ನಲ್ ಮಹಾರಾಷ್ಟ್ರನ್ ಸ್ಟೈಲಲ್ಲಿ ಮಟನ್ ಡ್ರೈ ಡಿಶ್ ಮಾಡೋಣ, ಮಟನ್ ತೆಚ್ಚ. ಸೊ ಇದು ಸ್ವಲ್ಪ ಸ್ಪೈಸಿ ಆಗಿರುತ್ತೆ. ಮೇನ್ ಮೆಥಡ್ ಏನಂದರೆ, ನಾವಿಲ್ಲಿ ಗ್ರೀನ್ ಚಿಲ್ಲಿ, ಗಾರ್ಲಿಕ್, ಕೊರಿಯಂಡರ್ ಲೀವ್ಸನ್ನು ಕ್ರಷ್ ಮಾಡಿ ಹಾಕೋದೇ ಇದು ಮೇನ್ ಇದರ ಮೆಥಡ್. ಸೊ ಈ ರೀತಿ ಒಮ್ಮೆ ಟ್ರೈ ಮಾಡಿ. ಇದು ಡ್ರೈ ಡಿಶ್ ಆದರೂ ಸೂಪರ್ ಆಗುತ್ತೆ. ಮಿಸ್ ಮಾಡೋದೊಮ್ಮೆ ಟ್ರೈ ಮಾಡಿ ನನಗೆ ಹೇಗೆ ಆಗಿದೆ ಅಂತ ತಿಳಿಸಿ. ಹಾಗೆಯೇ ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು. ಕುಕ್ಕರಿಗೆ ನಾನು ಅರ್ಧ kg ಮಟನ್ ಹಾಕ್ಕೊಂಡೆ. ಈಗ ನಾನು ಒಂದು ಈರುಳ್ಳಿ ಹಾಕ್ತೇನೆ, ರಫ್ಲಿ ಚಾಪ್ಡ್ ಆನಿಯನ್. ಅರ್ಧ ಟೀ ಸ್ಪೂನ್ ಅರಶಿನ ಟರ್ಮರಿಕ್, 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು, ಅರ್ಧ ಕಪ್ ವಾಟರ್ ನೀರು. ಒಳ್ಳೆ ರೀತಿಯೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಕುಕ್ಕರ್ನ ಬಾಯಿ ಮುಚ್ಚಿ ನಾನು 4 ವಿಸಿಲ್ಸ್ ಕೊಡ್ತೇನೆ, 4 ವಿಸಿಲ್ಸ್. ಒಂದು ವೇಳೆ ಬೆಳ್ದ ಮಟನ್ ಆದರೆ ನೀವು ನೋಡಿಕೊಂಡು ಜಾಸ್ತಿ ವಿಸಿಲ್ ಕೊಡ್ಬೋದು. ಇಲ್ಲಿ ನಾನು ಪ್ಯಾನ್ ಬಿಸಿಗಿಟ್ಟಿದ್ದೇನೆ, ಅದಕ್ಕೆ ಸ್ವಲ್ಪ ಆಯಿಲ್ ಎಣ್ಣೆ ಹಾಕ್ಕೊಂಡೆ. ಈಗ 15 ಎಸಳು ಬೆಳ್ಳುಳ್ಳಿ ಗಾರ್ಲಿಕ್ ಹಾಕೋಣ ಪ್ಯಾನ್ಗೆ. 10 ರಿಂದ 12 ಹಸಿಮೆಣಸು ಗ್ರೀನ್ ಚಿಲ್ಲಿ ಹಾಕೋಣ. ಖಾರ ನೀವು ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಬೋದು. ಈಗ ಇದನ್ನು ಒಳ್ಳೆ ರೀತಿ ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಬೆಳ್ಳುಳ್ಳಿ ಒಳ್ಳೆ ಫ್ರೈ ಆಗಬೇಕು. ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬಂದ ನಂತರ ನಾವೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ, ಕೊರಿಯಂಡರ್ ಲೀವ್ಸ್. ಇದನ್ನೊಂದು 2 ಸೆಕೆಂಡ್ಸ್ ನಾವು ಫ್ರೈ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬಾಡಿದ್ರೆ ಸಾಕು. ಈಗ ಫ್ಲೇಮ್ ಆಫ್ ಮಾಡಿ ಇದನ್ನು ಥಂಡಾಗಲಿಕ್ಕೆ ಬಿಡುವ. ಥಂಡಾದ ನಂತರ ನಾವಿದನ್ನು ಮಿಕ್ಸಿ ಜಾರಿಗೆ ಹಾಕಿ ಕೋರ್ಸ್ಲಿ ಗ್ರೈಂಡ್ ಮಾಡುವ. ನೀರು ಹಾಕೊಳ್ಳೋದು ಬೇಡವಾ, ತರಿಯಾಗಿ ರುಬ್ಕೊಳ್ಳುವ. ಮಟನ್ ಸಾಫ್ಟಾಗಿ ಬೆಂದಿದೆ, ಸಾಕು. ಇಲ್ಲಿ ನಾನು ಪಾತ್ರೆ ಬಿಸಿಗಿಟ್ಟಿದ್ದೇನೆ. 2 ಟೀ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡಿದ್ದೇನೆ. ಎಣ್ಣೆ ಹಾಕ್ಕೊಳ್ಬೋದು ಅಥವಾ ನೀವು ತುಪ್ಪ ಸಹ ಯೂಸ್ ಮಾಡ್ಬೋದು. ಈಗ ಇದಕ್ಕೆ ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಳ್ತೇನೆ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಸಾಕು. ಈಗ ನಾವು ಬೇಯಿಸಿಟ್ಟ ಮಟನನ್ನು ಹಾಕೋಣ. ಈಗ ನಾನು ಫ್ಲೇಮನ್ನು ಹೈಯಲ್ಲಿ ಇಟ್ಕೊಂಡು ಸ್ವಲ್ಪ ನೀರನ್ನು ಡ್ರೈ ಮಾಡ್ಕೊಳ್ಳೋಣ. ನೀರು ಡ್ರೈ ಆಗಲಿ. ಇಲ್ಲಿಗ ಆಲ್ಮೋಸ್ಟ್ ನೀರು ಡ್ರೈ ಆಗ್ತಾ ಬಂತು, ಸಾಕು. ಈಗ ನಾವು ತೇಚ ಮಸಾಲ ಹಾಕೊಳ್ಳೋಣ. ಕೋರ್ಸ್ಲಿ ಗ್ರೈಂಡ್ ಮಾಡಿದ ಮಸಾಲನ್ನು ಹಾಕೊಳ್ಳೋಣ. ಪುನಃ ನಾವಿದನ್ನು 2 to 3 ಮಿನಿಟ್ಸ್ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಕಂಟಿನ್ಯೂಸ್ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಳ್ಳುವ. ಈಗ ನಾನು ಇದಕ್ಕೆ 1 ಟೀ ಸ್ಪೂನ್ ಪೆಪ್ಪರ್ ಕ್ರಸ್ಟ್ ಕರಿಮೆಣಸನ್ನು ಕುಟ್ಟಿ ಹಾಕ್ಕೊಳ್ತೇನೆ. ಟೇಸ್ಟ್ ಒಳ್ಳೆಯದಾಗ್ತದೆ.
ಅರ್ಧ ಲೆಮನ್ ಹಾಕ್ಕೊಳ್ತೇನೆ. ಲಿಂಬೆ ರಸ ಹಾಕೋಣ ಸ್ವಲ್ಪ. ನಾನು ಆಲ್ರೆಡಿ ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದೇನೆ, ಖಾರ ನೀವು ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದಂತ. ಹಸಿಮೆಣಸು ಯೂಸ್ ಮಾಡುವಾಗ ನೋಡಿಕೊಂಡು ಹಾಕ್ಕೊಳ್ಳಿ. ಸೂಪರಾದ ವೈರಲ್ ಮಟನ್ ತೇಚ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ. ಮೇಲೆ ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ, ಕೊರಿಯಾಂಡರ್ ಲೀವ್ಸ್. ಇದನ್ನು ನೀವು ಸ್ಟಾರ್ಟರ್ ಥರ ಸಹ ಸರ್ವ್ ಮಾಡ್ಬೋದು ಅಥವಾ ರೋಟಿ ಜೊತೆ ಸಹ ತಿನ್ಬೋದು. ಸೂಪರ್ ಆಗುತ್ತೆ, ಮಿಸ್ ಮಾಡೋದೊಮ್ಮೆ ಟ್ರೈ ಮಾಡಿ.